ನಮಸ್ಕಾರ ವೀಕ್ಷಕರೇ, ಯುಗಾದಿ ವರ್ಷ ಭವಿಷ್ಯದಲ್ಲಿ ಮುಂದಿನ ರಾಶಿಯಾದಂತಹ ವೃಷಭ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ವೃಷಭ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ಳಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ವೃಷಭ ರಾಶಿಯವರಿಗೆ ಈ ಒಂದು ಯುಗಾದಿ ಹಬ್ಬ ಹರ್ಷವನ್ನ ತರುತ್ತಾ ಅಂತ ನೋಡ್ತಾ ಹೋಗೋಣ. ನೋಡಿ, ವೃಷಭ ರಾಶಿಯವರಿಗೆ ಆಲ್ರೆಡಿ ಗುರು 2ರಲ್ಲಿದ್ದಾನೆ. ಧನಸ್ಥಾನದಲ್ಲಿ ಗುರು ಗೋಚರ ಆಗ್ಬೇಕಾದ್ರೆ ಏನಾಗುತ್ತೆ ಅಂತ ಅಂದ್ರೆ, ಪ್ರಾಫಿಟ್ ಹೌಸ್ ಅಲ್ಲಿ 11ನೇ ಮನೆಯಲ್ಲಿ ಶನಿ ಇದ್ದಾನೆ. ಸೊ 11ನೇ ಮನೆಯಲ್ಲಿ ಶನಿ ಇದ್ದು 2ನೇ ಮನೇಲಿ ಗುರು ಇದ್ದಾಗ ಏನಾಗುತ್ತೆ, ಸೊ ಮೋರ್ ದ್ಯಾನ್ ಪ್ರಾಫಿಟ್ ಅಂತ ಹೇಳ್ತೀವಿ. ತುಂಬಾ ಪ್ರಾಫಿಟಿನ ತಂದ್ಕೊಡುವಂತಹ ಧನಸ್ಥಾನದಲ್ಲಿ ಗುರು ಇಟ್ಕೊಂಡು ಲಾಭ ಸ್ಥಾನದಲ್ಲಿ ಶನಿ ಇದ್ದಾಗ ಏನಾಗ್ತಾ ಹೋಗುತ್ತೆ, ಮೋರ್ ಪ್ರಾಫಿಟ್ ಅಂತ ಹೇಳ್ತೀವಿ. ಖಂಡಿತ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಚತುರ್ಥದಲ್ಲಿ ಕೇತು ಕುಳಿತಿರೋದ್ರಿಂದ, ಜೊತೆಗೆ ಶನಿಯ ದೃಷ್ಟಿ ಇವರಿಗೆ ರಾಶಿಯ ಮೇಲೆ ಇರೋದ್ರಿಂದ ಏನಾಗುತ್ತೆ, ಇನ್ನೂ ಒಂದು ಕಡೆ ಮಾಡುವಂತಹ ಕೆಲಸಗಳಲ್ಲಿ ನಿಧಾನ ಆಗುವಂಥದ್ದು, ಅಥವಾ ಮಾಡ್ತೀನಿ ಇವತ್ತೇನೋ ಮಾಡ್ಬೇಕು ಅಂತ ಹೊರಟ್ರೆ ನಾಳೆ ಮತ್ತೆ ಅವ್ರನ್ನ ಬ್ಯಾಕಪ್ಪಿಗೆ ಇದೆ, ಬೇಡ ನಾಡಿದ್ ಮಾಡೋಣ, ಆಚೆ ನಾಡಿದ್ ಮಾಡೋಣ, ಅಥವಾ ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಏನೂ ಕೂಡ ಸಕ್ಸಸ್ ಅನ್ನ ಆಗದೆ ಇರುವಂತಹ ಒಂದು ಟೈಮು ವೃಷಭ ರಾಶಿಯವರಿಗೆ ಅನಿಸ್ತಾ ಇರುತ್ತೆ. ನೋಡಿ, ಗುರು 2ನೇ ಮನೇಲಿ ಇದ್ರೂ ಕೂಡ ಧನಸ್ಥಾನ ಕೊಡ್ಲೇಬೇಕು. ಆದ್ರೂ ಪ್ರಾಫಿಟ್ ಹೌಸ್ ಅಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತ ಅಂದ್ರೆ, ಶನಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಅಂದ್ರೆ ಲಗ್ನದ ಮೇಲೆ ಇರ್ಬೋದು, ರಾಶಿಯ ಮೇಲೆ ಬಿದ್ರೆ ಏನಾಗುತ್ತೆ, ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಅಡೆತಡೆಗಳನ್ನ ಉಂಟು ಮಾಡ್ಬಿಡ್ತಾನೆ ಶನೇಶ್ವರ. ಆದ್ರೆ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಅನ್ನ ನೋಡ್ತಾ ಹೋಗ್ಬೋದು, ಅಂದ್ರೆ ಸಾರ್ಟ್ ಔಟ್ ಮಾಡ್ತಾ ಹೋಗ್ತಾನೆ. ಇಲ್ಲಿಂದನೂ ಹಣವನ್ನ ಹೊಂದಿಸುವಂಥದ್ದು, ಬರತಕ್ಕ ಒಂದು ಸಮಸ್ಯೆಗಳಿಗೆ ಆ ಕ್ಷಣಕ್ಕೆ ನಿವಾರಣೆ ಮಾಡ್ಕೊಳ್ಳುವಂತಹ ಒಂದು ಟೈಮ್ ಆಗಿದ್ರು ಕೂಡ, ಗುರು ನೆಕ್ಸ್ಟ್ ಜೂನ್ ನಂತರ, ಯುಗಾದಿ ಹಬ್ಬ ಆದ್ಮೇಲೆ ಜೂನ್ ನಂತರ ಗುರು ಬದಲಾವಣೆ ಆಗ್ತಾನೆ. ಯಾವಾಗ ಗುರು 3ನೇ ಮನೆಗೆ ಬರ್ತಾನೆ, ಯಾಕಂದ್ರೆ 3ನೇ ಮನೆ ಅನ್ನೋದು ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ, ಜೊತೆಗೆ ಫ್ರೆಂಡ್ಸು, ಸ್ನೇಹಿತರು ಅಂತ ಹೇಳ್ತೀವಿ. ತೃತೀಯದ ಮನೆಗೆ ಗುರು ಸಂಚಾರ ಮಾಡಿದಾಗ ಏನಾಗುತ್ತೆ, ನಾವ್ ಏನೇ ಕೆಲಸ ಮಾಡ್ಬೇಕು, ನಾವೇನೇ ಮೋಟಿವ್ ಮಾಡ್ಬೇಕು ಅಂದಾಗ್ಲೂ ಕೂಡ 3ನೇ ಮನೆ ಬಹಳ ಇಂಪಾರ್ಟೆಂಟ್. ಸೊ ಆ 3ನೇ ಮನೆಯಲ್ಲಿ ಮೋಟಿವೇಶನ್ ಕೊಡೋನೆ ಗುರು ಬರೋದ್ರಿಂದ ಏನಾಗುತ್ತೆ, ಏನು ಹಿಂದೆ ಅಡೆತಡೆಗಳಾಗ್ತಾ ಇತ್ತಲ್ಲ, ನಾನು ಇವತ್ ಮಾಡೋಣ ಕೆಲಸ, ನಾಳೆ ಮಾಡೋಣ ಅನ್ನೋದ್ರಿಂದೆಲ್ಲ ಕೂಡ ವೃಷಭ ರಾಶಿಯವರಿಗೆ ಜೂನ್ ನಂತರ ಸಿಕ್ಕಾಪಟ್ಟ ಕೆಲಸಗಳು ಮಾಡಕ್ಕೂ ಕೂಡ, ಅಂದ್ರೆ ಕುತ್ಕೊಳ್ಳೋಕ್ಕೂ ಕೂಡ ಟೈಮ್ ಆಗಲ್ಲ, ಆ ಮಟ್ಟಿಗೆ ಬ್ಯುಸಿ ಆಗ್ತಾ ಹೋಗ್ತೀರಿ, ಒಳ್ಳೇದಾಗ್ತಾ ಹೋಗುತ್ತೆ. ಇಲ್ಲಿವರೆಗೂ ಎಲ್ಲೋ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಾ ಇತ್ತು. ಏನು ವೃಷಭ ರಾಶಿಯವರಿಗೆ ಎಲ್ಲಾ ಜಾತಕಗಳಲ್ಲಿ ನೋಡ್ತಾ ಇದ್ರು, ಯಾವ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇದ್ರು, ವೃಷಭ ರಾಶಿ ತುಂಬಾ ಚೆನ್ನಾಗಿದೆಯಪ್ಪ, ಆದ್ರೂ ನನ್ಗೆ ಯಾಕೋ ಟೈಮ್ ಚೆನ್ನಾಗಿಲ್ಲಲ್ಲ ಅಂತ ಅನ್ಕೊಳ್ಳೋರ್ಗೆ ಖಂಡಿತ ಜೂನ್ ನಂತರ ರಿಲ್ಯಾಕ್ಸ್ ಕೊಡ್ತಾ ಹೋಗ್ತಾನೆ ಗುರು. ಜೊತೆಗೆ ಶನಿ 11ನೇ ಮನೇಲಿ ಇದ್ರೂ ಕೂಡ ರಾಹುವಿನ ಈ ಒಂದು ವರ್ಷದಲ್ಲಿ ರಾಹು ಮತ್ತು ಕೇತುವಿನ ಬದಲಾವಣೆಯಿಂದನೂ ಕೂಡ ಚೇತರಿಕೆಯನ್ನು ಉಂಟು ಮಾಡುವಂಥದ್ದು ವೃಷಭ ರಾಶಿಯವರಿಗೆ. ಆದ್ರೆ ಒಂದು ಶನೇಶ್ವರನ ಒಂದು ದರ್ಶನ ಮಾಡ್ಕೊಳ್ಳುವಂಥದ್ದನ್ನ ಇವ್ರು ಮಾಡ್ತಾ ಬರ್ಬೇಕು. ಯಾಕೆಂತ ಅಂದ್ರೆ, ಶನಿಯ ಒಂದು ಕಾಟ ಏನಾಗತ್ತೆ ಅಂತ ಅಂದ್ರೆ, ದೇವಾನ ದೇವತೆಗಳಿಗೆ ಬಿಟ್ಟಿದ್ದಲ್ಲ, ಈ ನಮ್ಮ ಮನುಷ್ಯರ ಮೇಲೆ ಬಿಡೋಂಥದ್ದ. ನಾನು ಯಾವಾಗ್ಲೂ ಹೇಳ್ತೀನಿ, ಶನಿ ಯಾವಾಗ ಯಾವ ಮನೇಲಿ ಕುತ್ಕೊಳ್ತಾನೋ, ಯಾವ ಸಿಟೌಟ್ ಅಲ್ಲಿ ಇರ್ತಾನೋ ಅದು ಲಾಭವನ್ನ ತಂದ್ಕೊಡ್ತಾನೆ. ಯಾವಾಗ್ಲೂ ಹೇಳ್ತೀನಿ, ಶನಿ ಯಾವ ಮನೆಯಲ್ಲಿ ಸಿಟೌಟ್ ಆಗಿರ್ತಾರಲ್ಲ ಆ ಫಲ ಚೆನ್ನಾಗ್ ಕೊಡುತ್ತೆ. ಈಗ 11ನೇ ಮನೇಲಿ ಕೂತಿದ್ರೆ ಲಾಭಾಂಶವನ್ನ ಚೆನ್ನಾಗ್ ಕೊಡ್ತಾನೆ, ಆದ್ರೆ ನೋಡುವ ದೃಷ್ಟಿ ಕೆಟ್ಟದ್ ಕೊಡ್ತಾ ಹೇಳ್ತೇವೆ. ಗುರುವಿನ ದೃಷ್ಟಿ ಒಳ್ಳೇದಾದ್ರೆ ಶನಿಯ ದೃಷ್ಟಿ ಒಳ್ಳೇದಲ್ಲ. ಹಾಗಾಗಿ ಇಲ್ಲೆಲ್ಲೋ ಒಂದ್ ಕಡೆ ಏನಾಗತ್ತೆ, ವೃಷಭ ರಾಶಿಯವರಿಗೆ ಎಲ್ಲ ಗೋಚಾರದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಕೂಡ, ಶನೇಶ್ವರ ಬಂದು ನಿಮ್ಮ ಒಂದು ದೃಷ್ಟಿ, ಶನೇಶ್ವರನ ದೃಷ್ಟಿ ಬಂದು ರಾಶಿ ಮೇಲಿದೆ, ಅಂದ್ರೆ ಲಗ್ನದಲ್ಲೋ ರಾಶಿ ಮೇಲೆ ಕೊಳ್ತಾಗ ಪಂಚಮ ಸ್ಥಾನವನ್ನು ಕೂಡ ನೋಡ್ತಾನೆ. ಆ ಪಂಚಮ ಸ್ಥಾನ ಏನ್ ಹೇಳುತ್ತೆ, ಪೂರ್ವ ಪುಣ್ಯ ಸ್ಥಾನವನ್ನ ಹೇಳೋದ್ರಿಂದ ಹಿಂದೆ ಮಾಡಿದಂತಹ ಕರ್ಮಗಳೇನಿದೆ ಆ ಕರ್ಮಗಳು ನಮ್ಮನ್ನ ರಿಯಾಕ್ಟ್ ಕೊಡ್ತಾ ಹೋಗುತ್ತೆ. ಅಂದ್ರೆ ಈ ಪಂಚಮ ಸ್ಥಾನ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಹಿಂದೆ ಪೂರ್ವಾರ್ಜಿತ ಕರ್ಮಕ್ಕೆ ಫಲವಾಗಿ ಮನುಷ್ಯ ಜನ್ಮ ಆಗೋದು, ಆ ಫಲಾನುಫಲಗಳು ಏನು ಅನ್ನೋದನ್ನ ತೋರಿಸ್ಕೊಡೋದು ಪಂಚಮ ಸ್ಥಾನ ಆಗಿರೋದ್ರಿಂದ, ಆ ಪಂಚಮದ ದೃಷ್ಟಿ, ಶನಿಯ ದೃಷ್ಟಿ ಪಂಚಮಕ್ಕೆ ಇರೋದ್ರಿಂದ ಏನಾಗುತ್ತೆ, ಎಲ್ಲ ಒಂದು ಕಡೆ ಹಿಂದೆ ಏನ್ ಮಾಡಿದ್ರೆ ಆ ಕರ್ಮಗಳನ್ನ ಅನುಭವಿಸೋದಕ್ಕೆ ನೋವುಗಳನ್ನ ಈ ಒಂದು ಜನ್ಮದಲ್ಲಿ ಕೊಡ್ತಾ ಹೋಗ್ತಾನೆ. ನಾವು ಎಷ್ಟು ನೋವುಗಳನ್ನ ತಿಂತೀವೋ ನಾವು ನೋಡಿರ್ಬೋದು. ಹಿಂದೆ ಭಕ್ತ ಸೀರಿಯಲ್ ಮೂವಿಗಳು ನೋಡಿರ್ತೀವಿ, ಎಷ್ಟೆಲ್ಲ ಕಷ್ಟಪಟ್ಟಿದಾರಲ್ವಾ. ಈಗ ಕಾಳಿದಾಸನೂ ಕೂಡ ಇರ್ಬೋದು. ಲೈಫ್ ಅಲ್ಲಿ ನಾವ್ ಏನಾದ್ರು ಕಷ್ಟಪಟ್ರೆ ಮಾತ್ರ ಫಲಗಳನ್ನ ತಿಂತೀವಿ ಅಂತ ತೋರ್ಸ್ಕೊಡೋನೆ ಶನೇಶ್ವರ ಆಗಿರೋದ್ರಿಂದ, ಮನುಷ್ಯನ್ ಏನಾಗಿದೆ ಅಂತಂದ್ರೆ, ಕಷ್ಟ ಬಂದ ತಕ್ಷಣ ಅಯ್ಯೋ ನಂಗೆ ಕಷ್ಟ ಬಂತಲ್ಲಪ್ಪ, ಅಯ್ಯೋ ನನಗೆ ಕಷ್ಟ ಬಂತಲ್ಲಪ್ಪ ಅಂತಾರೆ.
ನೋಡಿ, ಎಷ್ಟು ಚಿನ್ನ ಕೂಡ ಒಂದು ಅದಕ್ಕೆ ನಾವು ಚಿನ್ನ ಹಾಕೊಳ್ಳ ತಕ್ಷಣ ಆ ಚಿನ್ನ ಆಗಿ ಆಗ್ಬಿಡಲ್ಲ. ಅದನ್ನೊಂದು ಅದಕ್ಕೆ ತರಬೇಕು ಅಂತ ಅಂದ್ರೆ ಕಬ್ಬಿಣದಲ್ಲಿ ಕಾಯಿಸಿ ಅದನ್ನ ಯಾವ ಶೇಪಿಗೆ ತರಬೇಕು ಅಂತ ಅಂದ್ರೆ ಚೆನ್ನಾಗಿ ಅದನ್ನ ಕಬ್ಬಿಣದಲ್ಲಿ ಇದ್ ಮಾಡ್ತಾರೆ. ಅಂತ ನೋಡುವಂತಹ ಆಕರ್ಷಣವಾಗಿರೋ ಚಿನ್ನನೇ ಕೂಡ ಕಬ್ಬಿಣದಲ್ಲಿ ಬೇಯುತ್ತೆ ಅಂದ್ರೆ ಒಬ್ಬ ಮನುಷ್ಯನ ಕಷ್ಟಗಳು ಯಾವ ಮಟ್ಟಕ್ಕೆ ಇರ್ಬೋದು. ಹಾಗಾಗಿ ನಾನು ಏನ್ ಹೇಳ್ತೀನಿ ರಿಲಾಕ್ಸ್ ಟುಡೇ ವೀಕ್ಷಕರಿಗೆ, ದಯವಿಟ್ಟು ಕಷ್ಟ 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 ಅಂತ ಇರ್ಬೇಡಿ. ಮನುಷ್ಯನಿಗೆ ಕಷ್ಟ ಅಂತ ಬರೋ ಬದಲು ನೀವು ರಾಮ ರಾಮ ಅಂತೀರಿ, ಖಂಡಿತ ನಿಮ್ ಕಷ್ಟಗಳನ್ನ ಪರಿಹಾರ ಆಗತ್ತೆ. ದೇವತೆಗಳಿಗೆ ಬಿಟ್ಟಿದ್ದಲ್ಲ. ನಾವು ಹಿಂದೆ ಚರಿತ್ರೆಗಳನ್ನ ನೋಡ್ತಾ ಹೋದ್ರೆ, ರಾಮಾಯಣ ಮಹಾಭಾರತಗಳನ್ನ ನೋಡ್ತಾ ಹೋದಷ್ಟು ಇಲ್ಲೆಲ್ಲೂ ಕೂಡ ಕಷ್ಟಗಳಿಲ್ಲದೆ ಯಾವುದೂ ಫಲಗಳನ್ನು ತಿಂದಿಲ್ಲ. ರಾಮ ತಾನೇನೂ ಮಾಡದೆ ವನವಾಸಕ್ಕೆ ಹೋದ. ಅಪ್ಪ ಕೊಟ್ಟಂತಹ ಮಾತಿಗೆ ರಾಮ ವನವಾಸಕ್ಕೆ ಹೋದ್ರು ಕೂಡ ಅಲ್ಲಿ ಪಟ್ಟಾಭಿಷೇಕ ಆಗ್ಲಿಲ್ಲ ಭರತನ್ಗೆ. ಯಾಕೆ ಅಂತ ಅಂದ್ರೆ ಒಂದು ಜೀವನದಲ್ಲಿ ನಾವೆಲ್ಲವನ್ನೂ ಪಡ್ಕೊಂಡಿದೀವಿ ಅಥವಾ ಎಲ್ಲವನ್ನೂ ಕಳ್ಕೊಂಡಿದೀವಿ ಅಂದಾಗ ಮತ್ತೆ ಅದೆಲ್ಲೋ ಒಂದ್ ಕಡೆ ದೇವರು ಕೊಡುವಂತಹ ಶಕ್ತಿ ಆ ಪರಮಾತ್ಮನ ಒಬ್ಬನಿಗೆ ಇರೋದ್ರಿಂದ ಮನೇಲಿ ಯಾವಾಗ್ಲೂ ಕಷ್ಟ ಕಷ್ಟ ಅನ್ನೋ ಬದಲು ಆ ಕಷ್ಟಗಳನ್ನ ತಡ್ಕೊಳ್ಳುವಂತಹ ಶಕ್ತಿನ ನೀವು ದೇವ್ರ ಹತ್ರ ಬಿಡ್ತಾ ಬನ್ನಿ ಅಲ್ವಾ. ಆ ಶಕ್ತಿ ಬಂದ್ಬಿಟ್ರೆ ನಮ್ಗೆ ಏನಾಗತ್ತೆ, ಸೊ ಲೈಫ್ ನಾವೆಲ್ಲ ಅನ್ಕೊಂಡಿದ್ದೆಲ್ಲ ಅಚೀವ್ಮೆಂಟ್ ಮಾಡುವಂತ ಟೈಮ್ ಸಿಕ್ಬಿಡುತ್ತೆ. ಹಾಗಾಗಿ ನಾನು ಒಂದೇ ಒಂದು ಮಾತು ರಿಲಾಕ್ಸ್ ಇಡೋದ್ರಲ್ಲಿ ಏನ್ ಹೇಳ್ತೀನಿ, ದಯವಿಟ್ಟು ವೃಷಭ ರಾಶಿ ಅಂದ್ರೆ 12 ರಾಶಿಗಳು ಇರ್ಬೋದು, ಏನೇ ಜೀವನದಲ್ಲಿ ಕಷ್ಟ ಬಂದ್ರು ಅದನ್ನೆಲ್ಲ ದೇವರಿಗೆ ಬಿಡಿ. ತಡೆದುಕೊಳ್ಳುವಂತಹ ಶಕ್ತಿ ನಮಗಿರ್ಲಿ ಪರಮಾತ್ಮನೆ ಅಂತ ನೀವು ಯಾವಾಗ ಕೇಳ್ತಿರೋ ಖಂಡಿತ ಕಷ್ಟ ನಿಮಗೆ ಸುಖವಾಗಿ ಪರಿವರ್ತನೆ ಆಗತ್ತೆ. ಲೈಫಲ್ಲಿ ಎಲ್ಲವನ್ನೂ ಚೇಂಜಸ್ ನೋಡ್ತಾ ಹೋಗ್ತೀರಿ. ನೋಡಿ, ವೃಷಭ ರಾಶಿಯವರಿಗೆ ಪಂಚಮದ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿಯ ದೃಷ್ಟಿ ಬಿದ್ದಿರೋದ್ರಿಂದನೇ ಏನಾಗ್ತಿದೆ, ಹಿಂದೆ ಮಾಡಿರೋ ಕರ್ಮಗಳನ್ನ ಅನುಭವಿಸು. ಈಗ ಏನಾಗುತ್ತೆ, ಪೂರ್ವ ಪುಣ್ಯ ಜೊತೆಗೆ ಅಷ್ಟಮ ಕೂಡ ನೋಡ್ತಾ ಇದ್ದಾನೆ ಶನಿ. ನೋಡಿ, 2ರಲ್ಲಿ ಗುರು ಇದ್ದಾನೆ, 11ರಲ್ಲಿ ಶನಿ ಇದ್ದಾರೆ, 10ರಲ್ಲಿ ರಾಹು ಇದ್ದಾನೆ. ಸೊ ನಿಮ್ಗೆ ಏನ್ ಫಲಗಳು ಕೊಡ್ಬೋದು, ಶುಭ ಫಲಗಳನ್ನು ಕೊಡ್ಬೋದು ಅಂತ ವೃಷಭ ರಾಶಿ ಅನ್ಕೊಳ್ತಾರೆ. ಖಂಡಿತ ಕೊಡರಿಗೆ ಮನೋಬಲ ತುಂಬಾ ಚೆನ್ನಾಗಿರುತ್ತೆ, ವಿಸ್ಡಮ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಏನ್ ಮಾಡ್ತೀವೋ ಆ ಬಲ ನಿಮಗೆ ಧೈರ್ಯವಾಗಿ ಕೊಟ್ರೆ ಖಂಡಿತ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಗಳು ನಮ್ಮ ಒಳಗಡೆ ಹೋಗೋದಿಲ್ಲ. ಅಥವಾ ಮಾಡುವಂತಹ ನೆಗೆಟಿವ್ಸ್ ಎನರ್ಜಿಗಳು ಇರ್ಬೋದು, ಅವು ಕೂಡ ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ. ನಾವ್ ಯಾವಾಗ್ಲೂ ಧೈರ್ಯವಾಗಿರ್ಬೇಕು. ಆಗಾಗ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮನೇಲೂ ಕೂಡ ಒಂದಷ್ಟು ಪಾಸಿಟಿವ್ ಎನರ್ಜಿಗಳನ್ನ ಬರುವಂತದ್ದು ಮಾಡ್ತಾ ಹೋಗ್ಬೇಕು. ನೋಡಿ, ದೇವಸ್ಥಾನದಲ್ಲಿ ಅಷ್ಟೊಂದು ಮಂತ್ರಘೋಷಗಳಾಗ್ತಿರತ್ತೆ, ಶಂಖನಾದಗಳಾಗ್ತಿರುತ್ತೆ, ಡಮರುಗನಾದಗಳಾಗ್ತಿರುತ್ತೆ. ಎಲ್ಲಿ ತರಂಗಾಲೆಗಳು ಅಂತ ಅವೆಲ್ಲ ಕರಿತೀವಿ, ಎಲ್ಲಿ ತರಂಗಾಲೆಗಳು ಜಾಸ್ತಿ ಆಗ್ತಾ ಇರುತ್ತೋ, ಪಾಸಿಟಿವ್ ಎನರ್ಜಿಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಅಂತಹ ವ್ಯಕ್ತಿಯ ಮನಸ್ಸಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಗಳು ಒಳ ಬರೋದಿಲ್ಲ. ಹಾಗಾಗಿ ನಾವು ಆದಷ್ಟು ನೆಗೆಟಿವ್ಸ್ ಥಾಟ್ಸ್ ಗಳನ್ನ ಬಿಟ್ಟು ಪಾಸಿಟಿವ್ ಕಡೆ ಯೋಚನೆ ಮಾಡ್ತಾ ಇರೋದು ಏನೂ ಆಗೋದಿಲ್ಲ. ದೈವ ಒಬ್ಬ ಆಗಿದ್ರೆ ನೋಡಿ, ಕೊಲ್ಲನೊಬ್ಬ ಇದ್ರೆ ಕಾಯಕ್ಕೊಬ್ಬ ದೈವ ಇದ್ದೇ ಇರ್ತಾನೆ. ಹಾಗಾಗಿ ನೀವು ದೈವನ ಚೆನ್ನಾಗಿ ನಂಬ್ತಾ ಹೋಗಿ, ಖಂಡಿತ ಒಳ್ಳೇದಾಗತ್ತೆ. ನಮಗೆ ಕಾಣದೇ ಇರೋ ಒಂದು ಶಕ್ತಿ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಲೈಫ್ ನ ಲೀಡ್ ಮಾಡೋದಕ್ಕೂ ಕೂಡ ನಮ್ಗೆ ಆತ್ಮಸ್ಥೈರ್ಯ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ಮನೋಬಲ ಮತ್ತೆ ಆತ್ಮಸ್ಥೈರ್ಯ ಎರಡನ್ನೂ ಕೂಡ ಬಲ ಮಾಡ್ಕೊಳ್ಳಿ. ಈ ಗ್ರಹಗಳ ಒಂದು ಸ್ಥಿತಿಗತಿ ನಿಮ್ಮನ್ನ ಖಂಡಿತ ಉತ್ತಮ ಸ್ಥಿತಿಗೆ ತಗೊಂಡೋಗ್ತಾ ಹೋಗುತ್ತೆ. ಲೈಫ್ ಅಲ್ಲಿ ತುಂಬಾ ಚೇಂಜಸ್ ನ ನೋಡ್ತಾ ಹೋಗ್ತೀವಿ. ಜೂನ್ ನಂತರ ಆದಂತಹ ಕೆಲವು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಯಾಕೆಂತ ಅಂದ್ರೆ ಪೂರ್ವಪುಣ್ಯ ಸ್ಥಾನದಲ್ಲಿ ಶನಿಯ ಒಂದು ದೃಷ್ಟಿ ಇದ್ದಾಗ ಬಡ್ಡಿಗಳನ್ನ ಕಟ್ಟಬೇಕಾಗತ್ತೆ. ಅಷ್ಟಮ ಶನಿ ಕೂಡ ಅಷ್ಟಮ ಮನೆಯನ್ನ ನೋಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಲೈಫ್ ಅಲ್ಲಿ ಆರೋಗ್ಯ ಕೆಡುವಂಥದ್ದು ಅಥವಾ ದಿಢೀರಂತ ಸಾಲಗಳನ್ನ ಮಾಡ್ಕೊಳ್ಳೋ ಅಂಥದ್ದು, ಅದಕ್ಕೆ ಬಡ್ಡಿಗಳನ್ನ ಕಟ್ಟುವಂಥದ್ದು, ಚಕ್ರ ಬಡ್ಡಿಗಳನ್ನ ಕಟ್ಟುವಂಥದ್ದು, ಈ ತರದೆಲ್ಲ ಆಗ್ತಾ ಹೋಗುತ್ತೆ. ಹಾಗಾಗಿ ಸಾಲವನ್ನ ಹೆಚ್ಚು ಮಾಡಿದೆ ಅಂದ್ರೆ ಬೇರೆ ಕಡೆಯಿಂದ ಕೆಲವು ಏನ್ ಮಾಡ್ತಾರೆ, ಕ್ಯಾರಿ ಮಾಡ್ತಾರೆ. ಈಗ ಇಲ್ಲೊಂದು 3% ಇದೆ ಅಂದ್ರೆ ಅಲ್ಲೊಂದು 5% ತಗೊಂಡ್ಬಂದ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಬಡ್ಡಿಗಳಲ್ಲೇ ನೀವು ಅದರಲ್ಲೇ ಮಿಂಗಲಾಗ್ಬೇಕಾಗತ್ತೆ. ದಯವಿಟ್ಟು ಆತರ ಮಾಡಬೇಡಿ. ಜೂನ್ ನಂತರ ಖಂಡಿತ ವೃಷಭ ರಾಶಿಯವರಿಗೆ ತುಂಬಾ ಚೇಂಜಸ್ ನ ಕೊಡ್ತಾ ಹೋಗೋದ್ರಿಂದ ಈ ಒಂದು ಯುಗಾದಿ ಹಬ್ಬ ಖಂಡಿತ ಅವರಿಗೆ ಹೊಸ ಹರುಷ ತರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವೃಷಭ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.